ನಿದ್ರೆ ಬರ್ತಿಲ್ವಾ ಶ್ಯಾಮ? ಬಂದು ಹೋಗ್ತಿದ್ದೆ ರೀ. ಟ್ಯಾಬ್ಲೆಟ್ ತಗೊಂಡಿದ್ಯಾ ಅಲ್ವಾ? ಇನ್ನು ಹಾಯಾಗಿ ನಿದ್ರೆ ಬರುತ್ತೆ, ಸರಿನಾ? ಮಮ್ಮಿ, ಇವಳಿಗೆ ನಿದ್ರೆ ಬರೋ ತನಕ ನಾನು ಇಲ್ಲೇ ಇರ್ತೀನಿ, ನೀವು ಮಲ್ಕೊಳ್ಳಿ ಮಮ್ಮಿ. ಪರವಾಗಿಲ್ಲಪ್ಪ. ಪರವಾಗಿಲ್ಲ ಅಲ್ಲ, ನೀವು ನಿದ್ರೆ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಹೌದತ್ತೆ, ಹೋಗಿ ಮಲ್ಕೊಳ್ಳಿ. ಸರಿ ಹಾಗಾದ್ರೆ. ನೀನು ಮಲ್ಕೋ, ನೀನು ಕೂಡ ಕಣ್ಣು ಮುಚ್ಕೊಂಡು ಮಲ್ಕೋ. ಟ್ಯಾಬ್ಲೆಟ್ ತಗೊಂಡ್ರೂ ಕೂಡ ಪಾಪ ನೋವಿಂದ ಸರಿಯಾಗಿ ನಿದ್ರೆ ಬರ್ತಿಲ್ಲ ಅನ್ಸತ್ತೆ. ರೂಪಾರಾಣಿ ಹಾಡು ಹಾಕ್ತೀನಿ, ಕೇಳ್ತಾ ಆರಾಮಾಗಿ ಮಲ್ಕೋತಾಳೆ. ಏನ್ ಶ್ಯಾಮ? ಹಾಡು ಹಾ, ನಾನೇ ಹಾಕಿದ್ದು. ರೂಪಾರಾಣಿ ಹಾಡಂದ್ರೆ ನನಗಿಷ್ಟು ಇಷ್ಟನೋ ನಿನಗೂ ಅಷ್ಟೇ ಇಷ್ಟ ಅಲ್ವಾ? ಆ ಹಾಡು ಕೇಳ್ತಾ ಹಾಯಾಗಿ ಮಲಗ್ಲಿ ಅಂತ ಹಾಕಿದೆ. ಶ್ಯಾಮ, ನಿನಗೊಂದು ವಿಷಯ ಗೊತ್ತಾ? ರೂಪಾರಾಣಿ ಹೆಲ್ತು ಚೆನ್ನಾಗಿಲ್ವಂತೆ, ಇನ್ ಮುಂದೆ ಹಾಡು ಹೇಳಲ್ವಂತೆ. ಹೌದಾ? ಯಾರು ಹೇಳಿದ್ದು? ನನ್ನ ಫ್ರೆಂಡ್ ಅವ್ರ ಮನೆಯಲ್ಲಿ ಫಂಕ್ಷನ್ಗೆ ರೂಪಾರಾಣಿ ಕೈಲಿ ಹಾಡಿಸ್ಬೇಕು ಅಂತ ನಂಬರ್ ಕೇಳಿದ್ರು, ಕೊಟ್ಟಿದ್ದೆ. ಅವರು ಗೌರಮ್ಮಂಗೆ ಫೋನ್ ಮಾಡಿದ್ರಂತೆ, ರೂಪಾರಾಣಿಗೆ ಹೆಲ್ತ್ ಸರಿಯಾಗಿಲ್ಲ, ಹಾಡಲ್ಲ ಅಂತ ಹೇಳಿದ್ರಂತೆ. ಆದಷ್ಟು ಬೇಗ ಅವಳು ಗುಣ ಆಗ್ಬೇಕು ಶ್ಯಾಮ, ಮತ್ತೆ ಹಾಡಬೇಕು. ಇಲ್ಲ ಅಂದ್ರೆ ಅಭಿಮಾನಿಗಳೆಲ್ಲರೂ ಒಳ್ಳೆ ಸಿಂಗರ್ನ ಮಿಸ್ ಮಾಡ್ಕೋತಾರೆ. ಬೇರೆಯವ್ರ ವಿಷಯ ಏನೋ ಗೊತ್ತಿಲ್ಲ, ನಾನಂತೂ ಹಾಡನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ನೀವೇನು ಮಿಸ್ ಮಾಡ್ಕೊಳ್ಳಲ್ಲ, ನಿಮ್ಗೆ ಯಾವ ಪರಿಸ್ಥಿತಿಯಲ್ಲೂ ಮಿಸ್ ಆಗಲ್ಲ. ಆ ಹಾಡೆಲ್ಲ ಹಾಡೋದು ನಾನೇ ಅಂತ ನಿಮಗೆ ಗೊತ್ತಾಗೋ ಮರುಕ್ಷಣದಿಂದ ನಿಮ್ಗೆ ಯಾವ ಹಾಡು ಬೇಕೋ ಅದನ್ನೇ ಹಾಡ್ತೀನಿ, ನಿಮ್ಮನ್ನ ಖುಷಿಯಾಗಿಡ್ತೀನಿ. ಏನ್ ಹಾಗೆ ನೋಡ್ತಿದ್ಯಾ? ಏನಿಲ್ಲ ರೀ. ಕಣ್ಣು ಮುಚ್ಕೊಂಡು ಹಾಡು ಕೇಳ್ತಾ ಮಲ್ಕೋ, ಚೆನ್ನಾಗಿ ನಿದ್ದೆ ಬರುತ್ತೆ. ಆಯ್ತ್ರಿ. ಮಲ್ಕೋ. ನೋ ಪ್ರಾಬ್ಲಮ್, ಈಗೆಲ್ಲ ಸರಿಯಾಗಿದೆ. ನೋವೇನಿಲ್ಲ ಅಲ್ವೇನಮ್ಮ? ಇಲ್ಲ ಡಾಕ್ಟರ್. ರಾತ್ರಿ ಚೆನ್ನಾಗಿ ನಿದ್ರೆ ಬರ್ತಿದೆಯಲ್ಲ?
ವೆಲ್ಕಮ್. ಶ್ಯಾಮ, ನೀನಿನ್ನು ರೆಸ್ಟ್ ತಗೋಮ್ಮ. ಸರಿ ಅತ್ತೆ. ವೈದೇಹಿ, ನಡಿ. ಸರಿ ಅತ್ತೆ. ಮಮ್ಮಿ, ಮಮ್ಮಿ, ಯಾರೋ ಬರ್ತಿದ್ದಾರೆ. ಏನಾಯ್ತೆ? ಯಾರೋ ಬರ್ತಿದ್ದಾರೆ ನೋಡು. ಪ್ರೋಗ್ರಾಮ್ ಬಗ್ಗೆ ಕೇಳಕ್ ಬರ್ತಿರ್ಬೇಕು ಮಮ್ಮಿ. ಎಲ್ಲ ನಮ್ ಕರ್ಮ. ಈಗೇನ್ ಮಾಡೋದು? ಎಲ್ರಿಗೂ ಹೇಳಿದ್ದೆ, ಇವ್ರಿಗೂ ಹೇಳೋದು. ನೀನು ಸುಸ್ತಾಗಿರೋಳ್ ಥರ ಇರು. ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ರಾಜಾ ಅಂತ. ಗುಪ್ತಾ ಮ್ಯೂಸಿಕ್ ಕಂಪನಿ ಮ್ಯಾನೇಜರ್ ನಾನು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಕೆ ಅಂತ ಬಂದೆ. ಮ್ಯೂಸಿಕ್ ಕಂಪನಿ ಅಂದ್ರೆ ಯಾವ್ದಾದ್ರೂ ಆಲ್ಬಮ್ಗೆ ಹಾಡು ಕೇಳ್ತಾರೇನೋ. ಇದೊಂದ್ ಬಾಕಿ ಇತ್ತು. ಹೇಳಿ. ನಮ್ಮ ಕಂಪನಿಯ ಓನರ್ ಭೂಪೇಶ್ ಗುಪ್ತಾ ಅವರ ಎಲ್ಲ ಆಸ್ತಿಗೆ, ಕಂಪ್ನಿಗಳಿಗೆ ಏಕೈಕ ವಾರಸ್ದಾರ ಅವರ ಒಬ್ಬನೇ ಒಬ್ಬ ಮಗ ನಮ್ಮ ಸರ್ ಆದಿತ್ಯ ಗುಪ್ತಾ ಅವರು. ನಮ್ಮ ಆದಿತ್ಯ ಸರ್ ನಿಮ್ಮ ಮಗಳನ್ನ ಒಂದು ಪ್ರೋಗ್ರಾಂನಲ್ಲಿ ನೋಡಿದ್ರಂತೆ. ನಿಮ್ಮ ಮಗಳು ಹಾಡಿದ ಹಾಡಿನ ಮೇಲೆ ಮತ್ತೆ ನಿಮ್ಮ ಮಗಳನ್ನ ಕಂಡ್ರೆ ಅವ್ರಿಗೆ ತುಂಬಾ ಅಭಿಮಾನ. ನಿಮ್ಮ ಮಗಳನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಮದ್ವೆ ಮಾಡ್ಕೊಳ್ಳಲ್ಲ ಅಂತಿದ್ದಾರೆ. ಏನು? ಅಷ್ಟು ದೊಡ್ಡ ಮನುಷ್ಯನ್ ಮಗ ಕೋಟ್ಯಾನು ಕೋಟಿ ಆಸ್ತಿಗೆ ವಾರಸ್ದಾರ? ನಮ್ ರೂಪಾರಾಣಿನ ಬಿಟ್ರೆ ಯಾರನ್ನೂ ಮದ್ವೆ ಆಗಲ್ಲ ಅಂತಿದಾರ? ಹೌದು. ನಿಮ್ಮ ಮಗಳ ಅಂದ ಚಂದದ ಜೊತೆ ನಿಮ್ಮ ಮಗಳ ಧ್ವನಿನೂ ಅವ್ರಿಗೆ ತುಂಬಾನೇ ಇಷ್ಟ ಆಗಿದೆ. ನಿಮ್ಗೆ ಅಭ್ಯಂತರ ಇಲ್ಲದೆ ಇದ್ರೆ ತಕ್ಷಣ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಅಂದಿದ್ದಾರೆ. ಅಷ್ಟು ದೊಡ್ಡ ಸಂಬಂಧ ನಮ್ಮ ಹುಡುಗಿನ ಹುಡ್ಕೊಂಡ್ ಬಂದ್ರೆ ನನಗೇನು ಅಭ್ಯಂತರ ಇರತ್ತೆ ಹೇಳಿ? ನಿಮ್ಮ ಮಗಳ ಅಭಿಪ್ರಾಯ ಕೂಡ ಒಂದ್ಸಲ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೇನೋ. ನಮ್ಮ ಮಮ್ಮಿ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ನಮ್ಮ ಮಮ್ಮಿ ಯಾರನ್ನ ಮದ್ವೆ ಆಗು ಅಂತಾರೋ ನಾನು ಅವ್ರನ್ನೇ ಮದ್ವೆ ಆಗೋದು. ಚಿಕ್ಕವಳಿಂದ ನನ್ನ ಮಗಳು ಹೀಗೆ ಸರ್, ಅಮ್ಮನ ಮಗಳು. ಯಾವತ್ತೂ ನನ್ನ ಮಾತನ್ನು ಮೀರಲ್ಲ. ಒಳ್ಳೇದಾಯ್ತು. ಹಾಗಾದ್ರೆ ಬೇಗ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿ ನಿಮಗೆ ವಿಷಯ ತಿಳಿಸ್ತೀವಿ. ಬರ್ತೀನಿ ಮೇಡಮ್. ಬರ್ತೀನಮ್ಮ. ತೊಳ್ಳದ್ರೆ ಹೂವಿನ ಬುಟ್ಟಿಗೆ ಹೋಗಿ ಬೀಳ್ತಾರಂತೆ. ನೀನನ್ನ ಯಾರೋ ತಳ್ದೆ ನೀನು ಹೋಗಿ ಹೂವಿನ ಬುಟ್ಟಿಗೆ ಬಿದ್ಯಲ್ಲೇ. ಮೇಡಮ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ಏನು? ಈ ಮದುವೆಗಂತೂ ಯಾವ ಪ್ರಾಬ್ಲಮ್ಮೂ ಇರಲ್ಲ. ಆದರೆ ಕಂಡೀಷನ್ ಒಂದಿರುತ್ತೆ. ಆ ವಿಷಯ ನಿಮಗೆ ಹೇಳಿ ಅಂದಿದ್ರು. ಕಂಡೀಷನ್ನಾ? ಹೌದು. ಎಂಗೇಜ್ಮೆಂಟ್ ದಿನ ನಿಮ್ಮ ರೂಪಾರಾಣಿ ಹಾಡಬೇಕು ಅನ್ನೋದೇ ನಮ್ಮ ಸರ್ ಕಂಡೀಷನ್. ಅಂದ್ರೆ ಎಂಗೇಜ್ಮೆಂಟ್ ದಿನನೇ ಮದ್ವೆ ಹುಡುಗಿನೇ ಹಾಡೋದು ಅಂದ್ರೆ ಚೆನ್ನಾಗಿರುತ್ತೆ ಮೇಡಮ್, ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಮ ಸರ್ ಅಭಿಪ್ರಾಯ. ಒಳ್ಳೆ ಹಾಡನ್ನ ಸೆಲೆಕ್ಟ್ ಮಾಡಿಕೊಂಡು ಎಂಗೇಜ್ಮೆಂಟ್ ದಿನ ರೆಡಿ ಆಗಿರ್ಲಿ. ಬರ್ತೀನಿ ಮೇಡಮ್. ಬರ್ತೀನಮ್ಮ. ಇದೇನ್ ಮಮ್ಮಿ ಇಂಥ ಫಿಟ್ಟಿಂಗ್ ಇಟ್ಬಿಟ್ಟ? ಈಗೇನ್ ಮಾಡೋದು? ಎಂಗೇಜ್ಮೆಂಟ್ ದಿನ ನಾನು ಹಾಡು ಹಾಡೋದು ಹೇಗೆ? ಹಾಡ್ತೀಯಾ? ಹೇಗೆ? ಇದಕ್ ಮುಂಚೆ ಶ್ಯಾಮ ಹೇಗ್ ಹಾಡ್ತಿದ್ಲೋ ಹಾಗೆ ಹಾಡ್ತಾಳೆ. ಅದೇ ಹೇಗ್ ಮಮ್ಮಿ? ಹೇಗೋ ನನಗೂ ಗೊತ್ತಿಲ್ಲ. Shut up!
ತಪ್ಪು ಮಾಡಿದ್ದು ಅಲ್ದೇನೆ ಅದಕ್ಕೆ ಸಮರ್ಥನೆ ಕೊಡೋ ಅವಶ್ಯಕತೆ ಇಲ್ಲ. ಏನಾಯ್ತು? ಅಖಿಲ್ ಯಾಕೆ ಅಷ್ಟು ಕೋಪದಲ್ಲಿದ್ದಾನೆ? ಯಾರ ಮೇಲೆ ಇರಬಹುದು? ಹಾಗಲ್ಲ ಸರ್. ಬೇಡ, ಮಾತಾಡ್ಬೇಡಿ. ತಪ್ಪು ಮಾಡಿದ್ದು ಅಲ್ದೇನೆ ಅದನ್ನ ಸಮರ್ಥನೆ ಮಾಡ್ಕೊಳಕ್ ನೋಡ್ಬೇಡಿ. ಏನಪ್ಪ, ಏನಾಯ್ತು? ಮೋಸ ಆಗಿದೆ ಡ್ಯಾಡಿ. ಈ ಅಕೌಂಟೆಂಟ್ ನಮಗೆ ಚೆನ್ನಾಗಿ ಮೋಸ ಮಾಡಿದ್ದಾನೆ. ಗೋಡೌನ್ ಇನ್ಚಾರ್ಜ್ ಜೊತೆ ಕೈ ಜೋಡಿಸಿ ಮಾರ್ಕೆಟಿಗೆ ಕಳಿಸ್ಬೇಕಾದ ಸ್ಟಾಕ್ ಅನ್ನ ತನ್ನ ಮನೆಗೆ ಕಳಿಸ್ಕೊಂಡು ತಾನೇ ಮಾರೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ನಮ್ಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು ಅಂತ ಕಳ್ಳ ಲೆಕ್ಕ ಬರೆದು ತೋರಿಸಿದ್ದಾನೆ. ಇವನ್ ಬಿಹೇವಿಯರ್ ಮೇಲೆ ಅನುಮಾನ ಬಂದು ಅಕೌಂಟ್ಸ್ ಎಲ್ಲದನ್ನು ಚೆಕ್ ಮಾಡಿದ್ದಕ್ಕೆ ಇಷ್ಟು ದಿನದಿಂದ ಇವನ್ ಮಾಡ್ತಿರೋ ಮೋಸ ಎಲ್ಲ ಹೊರಗಡೆ ಬಂದಿದೆ. ಸುಳ್ಳನ್ನ ಮೋಸನ ನಾನ್ ಸಹಿಸಲ್ಲ ಅಂತ ಗೊತ್ತಿದ್ರು ಕೂಡ ಎಷ್ಟು ಧೈರ್ಯವಾಗಿ ನಮಗೆ ಮೋಸ ಮಾಡಿದ್ದಾನೆ ನೋಡಿ. ತಿಂದು ಮನೆಗೆನೆ ಕನ್ನ ಹಾಕ್ತಾ ಅನ್ನ ಕೊಟ್ಟಿರೋ ಕಂಪನಿಗೆ ಮೋಸ ಮಾಡೋ ಇಂಥ ಜನಗಳನ್ನ ಬಿಡ್ಲೇಬಾರ್ದು. ಜೈಲಲ್ಲಿ ಮುದ್ದೆ ತಿನ್ನೋ ಹಾಗೆ ಮಾಡಬೇಕು. ಸರ್ 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 ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ತಪ್ಪಾಗಿದ್ರೆ ಕ್ಷಮಿಸ್ಬೋದಾಗಿತ್ತು. ನೀನ್ ಹಾಗೆ ಸುಳ್ಳು ಹೇಳಿ ಎಲ್ಲರನ್ನೂ ನಂಬಿಸೋ ಅಂತವ್ರನ್ನ, ನಂಬಿಸಿ ಮೋಸ ಮಾಡೋ ಅಂತವ್ರನ್ನ, ನಂಬಿಕೆ ದ್ರೋಹ ಮಾಡೋ ಅಂತವ್ರನ್ನ ಅಪ್ಪಿ ತಪ್ಪಿ ಕೂಡ ಕ್ಷಮಿಸಬಾರ್ದು. ಸೆಕ್ಯೂರಿಟಿ ಸರ್, ಕತ್ ಹಿಡಿದು ಹೊರಗಡೆ ತಳ್ಳು. ಸರ್ 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 ಒಂದ್ಸರಿ ಕ್ಷಮಿಸ್ಬಿಡಿ ಸರ್. ಹೇಳೋದು ಕೇಳಿ ಸರ್. ಆಫೀಸಲ್ಲಿ ಕೆಲಸ ಮಾಡೋನು ಮೋಸ ಮಾಡ್ದ ಅಂತ ಇಷ್ಟು ರಿಯಾಕ್ಟ್ ಆಗ್ತಿರೋ ಅಖಿಲ್, ನಾಳೆ ಹಾಡಿನ ವಿಷಯದಲ್ಲಿ ಶ್ಯಾಮ ಅವನಿಗೆ ಮೋಸ ಮಾಡಿದ್ಲು ಅಂದ್ರೆ ಇನ್ನೆಷ್ಟು ರಿಯಾಕ್ಟ್ ಆಗ್ಬೋದು? ಕೃಷ್ಣ, ದೊಡ್ಡ ಅಪಾಯದಿಂದ ಪಾರಾಗಿದ್ದಕ್ಕೆ ಸಂತೋಷ ಆಗ್ತಿದೆ. ಆದರೆ ಹಾಡಿನ ವಿಷಯ ಇನ್ನೂ ಅಖಿಲ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅನ್ನೋ ನೋವಿದೆ ನನಗೆ. ಮಾವ ಅಖಿಲ್ ಅವ್ರಿಗೆ ಹೇಳಿದ್ರೇನೋ, ಅಖಿಲ್ ಅವ್ರು ನನ್ನ ಕ್ಷಮಿಸಿದ್ರೇನೋ ಅಂತ ತುಂಬ ಸಂತೋಷವಾಗಿದ್ದೆ. ಹಾಡು ಹಾಡೋದು ನನಗೆಷ್ಟು ಇಷ್ಟನೋ, ನನ್ನ ಹಾಡು ಅಂದರೆ ಅಖಿಲ್ ಅವ್ರಿಗೆ ಅಷ್ಟೇ ಇಷ್ಟ. ಇಲ್ಲಿ ತನಕ ನನ್ನ ಹಾಡನ್ನ ರೂಪಾರಾಣಿ ಹಾಡು ಅನ್ಕೊಂಡು ಇಷ್ಟಪಟ್ರು. ಇನ್ನು ನಾನು ಹಾಡೋದು ಅಂತ ಇನ್ನೂ ಇಷ್ಟಪಡ್ತಾರೆ ಅನ್ಕೊಂಡೆ. ನನ್ನ ಹಾಡನ್ನ ಅಷ್ಟು ಇಷ್ಟಪಡೋ ಅಖಿಲ್ ಅವ್ರ ಮುಂದೆ ನನಗಿಷ್ಟ ಆಗಿದ್ದೆಲ್ಲ ಹಾಡಬೇಕು ಅಂತ ತುಂಬ ಆಸೆ ಪಟ್ಟೆ. ಆದರೆ ಮಾವ ಅಖಿಲ್ ಅವ್ರಿಗೆ ಇನ್ನೂ ವಿಷಯ ಹೇಳಿಲ್ಲ. ನನ್ನ ಆಸೆಯಾಗೆ ಉಳೀತು. ಇದೆಲ್ಲ ಬೇಗ ಸರಿ ಆಗೋ ಹಾಗೆ ಆಶೀರ್ವಾದ ಮಾಡು ಕೃಷ್ಣ. ಏನು ಅಷ್ಟು ಭಕ್ತಿ ಶ್ರದ್ಧೆಯಿಂದ ಕೃಷ್ಣನ ಬೇಡ್ಕೋತಾ ಇದ್ದೆ, ಆ ನಿಜ ಹೊರಗಡೆ ಬರಬಾರ್ದು ಅಂತನಾ? ಯಾವ ನಿಜನೋ ನಿನಗ್ ಗೊತ್ತಿಲ್ವಾ? ನಿನ್ ವಿಷಯದಲ್ಲಿ ಹಾಗ ಹೊರಗಡೆ ಬರ್ದೇ ಇರೋ ನಿಜ ತುಂಬಾ ಇದೆಯಾ? ಯಾವ ನಿಜನೂ ಯಾವತ್ತೂ ಹೊರಗಡೆ ಬರಬಾರ್ದು ಅಂತ ನೀನ್ ಕೃಷ್ಣನ್ನ ಬೇಡ್ಕೋತಿದ್ಯಾ? ನೀವೇನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ ಇಲ್ಲ ಅರ್ಥ ಆಗದೆ ಇರೋ ತರ ನಾಟಕ ಮಾಡ್ತಿದ್ಯಾ?
ಹೀಗೆಲ್ಲ ಮಾಡ್ಬೇಕು ಅನ್ನೋ ಅಗತ್ಯ ನನ್ಗೇನಿದೆ ಅಕ್ಕ? ಏನ್ ಅಗತ್ಯ ಇದ್ದು ಇಷ್ಟು ಕಾಲ ನಾಟಕ ಮಾಡಿದ್ಯೋ ನೀನೇ ಹೇಳ್ಬೇಕು. ನಿನಗ್ ಸಂಬಂಧಪಟ್ಟಿರೋ ಆ ಮುಖ್ಯವಾದ ವಿಷಯನ ಮಾವನೇ ನನಗೆ ಹೇಳಿದ್ದಾರೆ. ಏನು ಅಷ್ಟು ಶಾಕ್ ಆಗ್ತಿದ್ಯಾ? ಯಾರಿಗೂ ಗೊತ್ತಿಲ್ದಿರೋ ವಿಷಯನ ಮಾವ ನನಗ್ಯಾಕೆ ಹೇಳಿದ್ರು ಅಂತಾನಾ? ಏನ್ ಹೇಳಿದ್ರು ಮಾವ? ನಿಮ್ಗೇನ್ ಹೇಳಿದ್ರು? ಅವ್ರು ಹೇಳ್ಬೇಕಾಗಿರೋದನ್ನ ಅವ್ರು ಹೇಳಿದ್ದಾರೆ. ನೀನೇನ್ ಹೇಳ್ತೀಯೋ ಹೇಳು. ಹೇಳು, ನೀನ್ ಏನ್ ಹೇಳ್ತೀಯೋ ಹೇಳು. ಮಾವ ಏನ್ ಹೇಳಿದಾರೆ ಹೇಳಿದ್ರೆ ನಾನೇನ್ ಹೇಳ್ಬೇಕು ಅದನ್ನ ಹೇಳ್ತೀನಿ. ಇಳ್ದಿದ್ರೆ ಹೇಳಲ್ವಾ? ಹೇಳಲ್ಲ. ಎಷ್ಟು ಧೈರ್ಯನೇ ನಿನಗೆ? ಏನ್ ನೋಡಿ ಅಷ್ಟು ಧೈರ್ಯ? ಅದು ಕೃಷ್ಣನ್ ನೋಡಿ. ಮಾವ ನಿಮ್ಗೇನು ಹೇಳಿರಲ್ಲ ಅಂತ ನನಗ್ ಗೊತ್ತು. ನನ್ನಿಂದ ನೀವೇನೋ ತಿಳ್ಕೊಳ್ಳೋದಿಕ್ಕೆ ಅಂತಾನೆ ಮಾವನ ಹೆಸರು ಅಡ್ಡ ತಂದಿರೋದು ಅಂತಾನೂ ನನಗ್ ಗೊತ್ತು. ನಿಜವಾಗ್ಲೂ ಮಾವ ನಿಮ್ಗೇನಾದ್ರೂ ವಿಷಯ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ನನ್ ಮುಂದೆ ಬಂದು ಆ ವಿಷಯ ಮಾತಾಡ್ತಿದ್ರಿ. ಅದನ್ ಮಾತಾಡ್ದೆ ನನ್ನಿಂದ ಏನೋ ಹೇಳಿಸ್ಕೊಳ್ಳೋದಿಕ್ಕೆ ಹೀಗೆ ಸುತ್ತಿ ಬಳಸಿ ನೀವ್ ಮಾತಾಡ್ತಾನೆ ಇರ್ಲಿಲ್ಲ. ಆಗ್ಲೇ ಅರ್ಥ ಆಯ್ತು ಮಾವ ನಿಮ್ಗೇನು ಹೇಳಿಲ್ಲ ಅಂತ. ಬುದ್ಧಿವಂತ ಕಣೆ ನೀನು. ಕೃಷ್ಣನ್ ನಂಬಿದ್ರೆ ಕಷ್ಟ ಕಾಲದಲ್ಲಿ ಬೇಕಾಗಿರೋ ಬುದ್ಧಿವಂತಿಕೆನ ಆ ಕೃಷ್ಣನೇ ಕೊಡ್ತಾನೆ. ಆದ್ರೆ ಒಂದು ವಿಷಯ ಮಾತ್ರ ನಿಜ ಅಕ್ಕ. ನಿಜ ಏನೇ ಇದ್ರೂ ಯಾವತ್ತಾದ್ರೂ ಹೊರಗಡೆ ಬಂದೇ ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡೋದ್ ಬಿಟ್ಟು ಈ ರೀತಿ ಪ್ರಯತ್ನ ಪಡೋದೆಲ್ಲ ವೇಸ್ಟ್. ವಿಷಯ ಗೊತ್ತಿರೋ ಹಾಗೆ ನಾಟಕ ಮಾಡಿ ಇವಳಿಂದ ನಿಜ ಬಾಯಿ ಬಿಡ್ಸೋಣ ಅನ್ಕೊಂಡ್ರೆ ವರ್ಕೌಟೇ ಆಗ್ಲಿಲ್ವಲ್ಲ. ಯಾಕಪ್ಪ ಹೀಗಿದೆಯಾ? ಏನಿಲ್ಲ ಮಮ್ಮಿ. ಏನಿಲ್ಲ ಅನ್ನೋದ್ರಲ್ಲೇನೆ ಏನೋ ಇದೆ ಅನ್ನೋದು ಅರ್ಥ ಆಗ್ತಿದ್ಯಪ್ಪ. ಏನಾಯ್ತು ಹೇಳು. ಇವತ್ತು ಆಫೀಸಲ್ಲಿ ಚಿಕ್ಕ ಇಶ್ಯೂ ಆಯ್ತು ಮಮ್ಮಿ. ಏನಾಯ್ತು? ಗೋಡೌನ್ ಇನ್ಚಾರ್ಜ್ ಜೊತೆ ಕೈ ಜೋಡಿಸಿ ಮಾರ್ಕೆಟಿಗೆ ಕಳಿಸ್ಬೇಕಾದ ಸ್ಟಾಕನ್ನ ತನ್ನ ಮನೆಗೆ ಕಳಿಸ್ಕೊಂಡು ತಾನೇ ಮಾರೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಸುಳ್ಳನ್ನ ಮೋಸನ ನಾನು ಸಹಿಸಲ್ಲ ಅಂತ ಗೊತ್ತಿದ್ರು ಕೂಡ ಎಷ್ಟು ಧೈರ್ಯವಾಗಿ ನಮಗೆ ಮೋಸ ಮಾಡಿದ್ದಾನೆ ನೋಡಿ. ಇದು ನಡೆದಿದ್ದು ಮಮ್ಮಿ. ನಮ್ಮ ಸ್ಟಾಫ್ನ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂಡ ಮೇಲೂ ಅವ್ರು ನಮ್ಮನ್ನ ಹೇಗೆ ಮೋಸ ಮಾಡಬೇಕು ಅನ್ಕೋತಿದಾರೋ ಅರ್ಥ ಆಗ್ತಿಲ್ಲ ಮಮ್ಮಿ. ಅವ್ರನ್ನ ನಂಬಿ ಕೆಲಸ ಕೊಟ್ಟ ಮೇಲೂ ಇಷ್ಟು ನಂಬಿಕೆ ದ್ರೋಹ ಹೇಗೆ ಮಾಡ್ತಾರೋ ಅರ್ಥನೇ ಆಗ್ತಿಲ್ಲ. ಆಫೀಸಲ್ಲಿ ನಡೆದಿದ್ದ ಇನ್ಸಿಡೆಂಟ್ನ ಮರೆಯೋದಕ್ಕೆ ಆಗ್ತಿಲ್ಲ. ಪದೇ ಪದೇ ಅದೇ ನೆನಪಾಗಿ ಮನಸ್ಸಿಗೆ ತುಂಬಾ ಹಿಂಸೆ ಆಗ್ತಿದೆ. ಆಫೀಸ್ ವಿಷಯನ ಅಲ್ಲೇ ಬಿಟ್ಟು ಬಂದ್ರೆ ಮನೆಯಲ್ಲಿ ನೀನು ಹ್ಯಾಪಿಯಾಗಿರಬಹುದು. ಮನೆ ವಿಷಯನ
ಇಲ್ಲೇ ಬಿಟ್ಟು ಹೋದ್ರೆ ಆಫೀಸಲ್ಲೂ ಹ್ಯಾಪಿಯಾಗಿ ವರ್ಕ್ ಮಾಡ್ಬೋದು. ಅರ್ಥ ಆಯ್ತಾ?